ಎದ್ರಿ ನಿಂತಲ್ಲ ಇವರು ಇಲ್ಲೇ ಹೊಂಟೋದ್ರು ಏನ್ ಇಲ್ಲೇ ಬೀಳ್ತದ ನೋಡಿ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಎಲ್ಲರೂ? ಆರಾಮಿದ್ದೀರಿ? ನಾ ಭೀ ಆರಾಮಾಗಿದ್ದೀನಿ ನೋಡ್ರಿ. ಇವತ್ತು ಸಂಡೇ ವೆರಿ ಸ್ಪೆಷಲ್ ಡೇ ನಮಗೆ. ಎದಕ್ಕಂತಂದ್ರೆ ನಮ್ಮ ಸ್ಕೂಲ್ದಾಗ ಇವತ್ತು ಆ್ಯನ್ವಲ್ ಡೇ ಅದ. ಆ್ಯಕ್ಚುಲಿ ನಿನ್ನೆ ಸ್ಟಾರ್ಟ್ ಆಗ್ಯದ, 10th ಇತ್ತಲ್ಲ ಡೇಟ್, ಅದಕ್ಕೆ ನಿನ್ನೆ ಫಸ್ಟ್ ಡೇ ಇತ್ತು. ಇವತ್ತು ಡೇ 2. ಆ್ಯಕ್ಚುಲಿ ಮೂರು ದಿನ ಮಾಡತ್ತಾರ, 3 days ಮಾಡತ್ತಾರ ಆ್ಯನ್ವಲ್ ಡೇ ನಮ್ಮ ಸ್ಕೂಲ್ದಾಗ. ಹಾಗೆ ಇನ್ನೊಂದು ಏನಂತಂದ್ರೆ ಎದಕ್ಕೆ 3 ದಿನ ಮಾಡ್ಲತ್ತಾರಪ್ಪ ಅಂತಂದ್ರೆ ನಮ್ಮ ಕ್ಲಾಸಸ್ ಸೆಕ್ಷನ್ಗಳು ಹೆಚ್ಚಿಗವ. ಸೊ 9 ಸೆಕ್ಷನ್ ಅವ, ಒಂದಿಂದಾಗೆ ಮುಗಿಯಲ್ಲನ. ಅದಕ್ಕಂತ ನಿನ್ನೆ ಸಣ್ಣವ್ರಿತ್ತು, ಸಣ್ಣ ಹುಡುಗರ್ದಿತ್ತು, ಮತ್ತು 3ನೇ KG ಮತ್ತು 3 ವರ್ಷ ಬಾಲ್ವಾಟಿಕ ಅಂತ ಹೇಳ್ತೀವಲ್ಲ ಅದು ಇತ್ತು, ಮತ್ತು 4ನೇ 5ನೇ ಮತ್ತು 6ನೇ ಇಷ್ಟು 4th 5th 6th. ಸೊ ಇಷ್ಟು ಸ್ಟೂಡೆಂಟ್ಸಿಂದ ಇತ್ತು ನಿನ್ನೆ. ಇವತ್ತಿಂದು ಹೈಸ್ಕೂಲ್ದವ್ರದ್ದು ಅದ 8ನೇ 9 ಮತ್ತು 10. ಓಕೆ, ಸೊ 8th 9th 10th ಅವ್ರದ್ದದ. ಸೊ ನೆಕ್ಸ್ಟ್ ವೀಕ್ ನಮ್ಮ ಹುಡುಗರ್ದದ 1st 2nd 3rd. ಸೊ ನಮ್ಮ ಸ್ಕೂಲ್ದೇ ಆ್ಯನ್ವಲ್ ಡೇ ಅದಲ್ಲ, ಅದಕ್ಕಂತ ನಾ ರೆಡಿಯಾಗೀನಿ. ಅದ್ರದ್ದೇ ವ್ಲಾಗ್ ಅದ ಇದು. ಫುಲ್ ಎಂಟರ್ಟೈನ್ಮೆಂಟ್ ಫನ್ ಅದ ನೋಡಿರಿ. ನಮ್ಮ ಸ್ಕೂಲ್ದೇ ಆ್ಯನ್ವಲ್ ಡೇ ಹೆಂಗೆ ಮಾಡ್ತಾರೆ, ಅದ್ರ 10 ವರ್ಷ ಆಯಿತು ಸ್ಕೂಲ್ ಸ್ಟಾರ್ಟ್ ಆಗಿ. ಸೊ ಅದಕ್ಕಂತ ಸ್ವಲ್ಪ ಡಿಫ್ರೆಂಟ್ ಮಾಡತ್ತಾರೆ. ಹಾಗೆ ಈ ಸಲ 3 ದಿನ 3 days ಸೆಲೆಬ್ರೇಟ್ ಮಾಡತ್ತೀವಿ. ಅವಾಗ ಭೀ 2 days ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಈ ಸಲ 3 days ಸೆಲೆಬ್ರೇಟ್ ಮಾಡತ್ತೀವಿ. ಅದಕ್ಕಂತ ಹೆಚ್ಚಿಗೆ ಹುಡುಗರು ಸೆಕ್ಷನ್ಸ್ ಅದೆಲ್ಲ ಹೆಚ್ಚಿಗೆ ಅದಾವಲ್ಲ ಕ್ಲಾಸಸ್ಗಳೆಲ್ಲ. ಸೊ ಅದಕ್ಕಂತ ಈ ಸಲ 3 days ಸೆಲೆಬ್ರೇಟ್ ಮಾಡತ್ತೀವಿ. ಒಂದು ನಿನ್ನೆ ಫಸ್ಟ್ ಡೇ ಇತ್ತು, ಇವತ್ತು 2nd day, ಮತ್ತು ನೆಕ್ಸ್ಟ್ ವೀಕ್ ಅದ, ಅದು ನಮ್ದು ಅದ ಅವಾಗ. ಸೊ ಇವತ್ತು ಭೀ ಹೋಗ್ಲತ್ತೀನಿ. ಇವತ್ತು ಹೈಸ್ಕೂಲ್ ಹುಡುಗರ್ದವ್ರದಾಗ ನಿನ್ನೆ ಹೋಗಿಲ್ಲ. ಆ್ಯಕ್ಚುಲಿ ಎಲ್ರಿಗೂ ಕರ್ತಿದ್ರು, ಬಟ್ ನಿನ್ನೆ ಹೋಗಿಲ್ಲನ. ಸೊ ಮನೆಗೆ ಕುಂತೆ ಯೂಟ್ಯೂಬ್ದಾಗೆ TV ಕನೆಕ್ಟ್ ಮಾಡಿ ನೋಡೀನಿ. ಸೊ ಇವತ್ತು ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ, ನಾನು ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸ್ ಅಂದ್ರೆ ಅಲ್ಲಿನವ್ರ ಕೊಲೀಗ್ಸ್. ಅದಕ್ಕೆ ರೆಡಿ ಆಗೀನಿ. ಸೊ ಕಂಪ್ಲೀಟ್ ನನ್ನ ಔಟ್ಫಿಟ್ಟೇ ಹೆಂಗದಂತ ಇದು ನನ್ನ ಫೇವ್ರೇಟ್ ಔಟ್ಫಿಟ್ ಅದ ಇಲ್ಲಿ ತನ. ನೀವು ಕಂಪ್ಲೀಟ್ ಔಟ್ಫಿಟ್ ಎಲ್ಲ ರೆಡಿ ಆಗಿದ್ಮೇಲೆ ತೋರಿಸ್ತೀನಿ ಅಂತ ನಿಮ್ಗೆ. ಓಕೆ, ಸೊ ಹಂಗೆ ಫಸ್ಟ್ಲಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ ವಿಡಿಯೋ ನೋಡ್ಲತ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್. ಹಂಗೆ ಯಾರೆಲ್ಲ ನೋಡ್ಲತ್ತೀರಿ ಹಿಂಗೆ ಸಪೋರ್ಟ್ ಮಾಡಿರಿ. ಕಂಪ್ಲೀಟ್ ರೆಡಿ ಆದಮೇಲೆ ನಾನು ನಿಮಗೆ ಆಮೇಲೆ ಫುಲ್ ನನ್ನ ಡ್ರೆಸ್ ಏನದ ಔಟ್ಫಿಟ್ ತೋರಿಸ್ತೀನಿ ಅಂತ. ಅರ್ಧ ನೋಡಿರಿ, ಇನ್ನೊಂದು ಸ್ವಲ್ಪ ಆಮೇಲೆ ತೋರಿಸ್ತೀನಿ ಫುಲ್. ನಮ್ಮ ಚಿಕ್ಕವ್ರ ಮನೆಗೆ ಒಂದು ಸಣ್ಣದು ರೋಸ್ ನೋಡ್ರಿ, ಎಷ್ಟು ಚಲೋ ಆಗಿದೆ. ಆರೆಂಜ್ ಕಲರ್ದು ಕ್ಯೂಟ್ ಅದ. ಇದು ಇನ್ನೊಂದು ಬೆಳಿಲತ್ತದ, ಮೊಗ್ಗದ. ಮಮ್ಮಿ ನಿಂತಾರ ನೋಡ್ರಿ ಇಲ್ಲಿ. ಏನಮ್ಮ ಆಗ್ಯದ ಊಟ? ಈಗ ಆಯ್ತವ. ಏನು ಮಾಡ್ತೀವಿ ಪೂರ್ತಿ ರಾತ್ರಿ ತನ ನಾವರೇ ಇರಲ್ಲ, ಬಾರ ತನ ಇರಲ್ಲ ನಾವು. 12ಕ್ಕೆ ಬರ್ತೀವಿ. ಅದೊಂದು ಇದ್ರೆ ಸಾಕು ನೋಡಿ. TV ಚಾರ್ಜಿಂಗ್ ಹಚ್ಚತನ, TV ಚಾರ್ಜಿಂಗ್ ಆಗತ್ರ. ಮೊಬೈಲ್ ಚಲೋ ಅದ ನೋಡಿ ನಿಂದೆ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಜಾಗ ಅದ ನಮ್ಮ ಚಿಕ್ಕವ್ರ ಮನೆ ಹಿಂದೆ. ಇದು ಸ್ಕೂಲ್ ಅದ, ಇದು ಕ್ಯಾಂಬಲ್ ಸ್ಕೂಲ್ ಅಂತದ. ನಮ್ಮಲ್ಲಿ ಟ್ಯೂಷನ್ಗೆ ಬರ್ತಾರಲ್ಲ, ಇದು ಸ್ಕೂಲ್ ಹುಡುಗರೇ ಬರ್ತಾರೆ. ಅಲ್ಲಿ ಜೇನ್ ಭೀ ಹೆಂಗ ಇದೆ ನೋಡ್ರಿ. ಇದು ಝೂಮ್ ಮಾಡ್ಲೇನು ಈಗ? ಇಲ್ಲಿ ಇದು ಕಟ್ಲತ್ತಾರ, ಮನೆ ಕಟ್ಲತ್ತಾರಲ್ಲ, ಮನಿ ಎಲ್ಲ ಅಪಾರ್ಟ್ಮೆಂಟ್ ಕಟ್ಲತ್ತಾರ. ಅಪಾರ್ಟ್ಮೆಂಟಾ? ಅಪಾರ್ಟ್ಮೆಂಟ್ ಕಟ್ಲತ್ತಾರ ನೋಡ್ಬಿಟ್ಟ. ಅದಕ್ಕೆ ಎಷ್ಟೆಲ್ಲ ಕ್ಲೀನ್ ಮಾಡ್ಯಾರೇನು. ಸೊ ಫೈನಲ್ ಲುಕ್ ಅದ ನೋಡ್ರಿ, ರೆಡಿ ಆದ. ನನ್ನ ತಂಗಿ ಭೀ ರೆಡಿಯಾಗಿ ಕುಂತ. ತೋರ್ಸಂದ್ರು ನಿನ್ನ ಮ್ಯಾರೇಜ್. ಸೊ ಇದು ಸ್ಕೂಲ್ದಾಗೆ ಬಂದು ಮಾಡ್ಲತ್ತೀನಿ ವ್ಲಾಗ ಕಂಟಿನ್ಯೂ ಮಾಡ್ಲತ್ತೀನಿ. ಅದಕ್ಕಂದ್ರೆ ಸ್ವಲ್ಪ ರೆಡಿ ಆಗ್ಲಕ್ಕೆ ನಂಗೆ ಲೇಟ್ ಆಯಿತು. ಹಾಗೆ ವ್ಯಾನ್ ಅಣ್ಣ ಭೀ ಜಲ್ದಿ ಬಂದರು. ಸೊ ಅದಕ್ಕಂತ ಇದು ನಮ್ಮ ಸ್ಟಾಫ್ ರೂಮ್, ಅದು ನನ್ನ ತಂಗಿನ ಸ್ಟಾಫ್ ರೂಮ್ ಅದ. ಸ್ಟಾಫ್ ರೂಮ್ದಾಗ ಕುಂತ ಕಂಟಿನ್ಯೂ ಮಾಡ್ಲತ್ತೀನಿ ವ್ಲಾಗ್. ನಂದು ಔಟ್ಫಿಟ್ ತೋರಿಸ್ತೆ, ವೆಯ್ಟ್. ಸೊ ಇದು ನನ್ನ ಔಟ್ಫಿಟ್. ಕೆಳಗ ಲೆಗಿನ್ ಹಾಕೊಂಡೀನಿ. ಕೆಳಗೆ ಲೆಗಿನ್ ಹಾಕೊಂಡೀನಿ. ಎದಕ್ಕಂತಂದ್ರೆ ಅದು ಪ್ಯಾಂಟ್ ಸ್ವಲ್ಪ ನನಗೆ ಏನೂ ಸೂಟ್ ಅನ್ಸಲಾಗಿತ್ತು, ಚಲೋ ಕಾಣಲಾಗಿತ್ತು. ಅದಕ್ಕಂತ ನಾನು ಏನು ಮಾಡೀನಿ, ಇದು ಅಷ್ಟೇ ಟಾಪ್ ಹೊಲಿಸೀನಿ. ಅದಕ್ಕೆ ಅದ್ರ ಮೇಲೆ ಲೆಗಿನ್ ಹಾಕೊಂಡೀನಿ. ಆ್ಯಂಡ್ ಇದು ದುಪಟ್ಟ ಗ್ರ್ಯಾಂಡ್ ಅದಲ್ಲ. ಇದು ನನ್ನ ಫೈನಲ್ ಲುಕ್.
ಡ್ರೆಸ್ಸಿಗೆ ಇದು ಸ್ಯಾಂಡಲ್ನ ಮ್ಯಾಚ್ ಮಾಡೀನಿ. ಆ್ಯಕ್ಚುಲಿ ಹೀಲ್ಸ್ ಹಾಕೋಬೇಕಂತಂದಿದ್ದೆ, ಬಟ್ ಏನಾಯಿತು, ಈಗ ನೆಕ್ಸ್ಟ್ ವೀಕ್ ಮತ್ತು ಸ್ಯಾರಿ ಹಾಕೊಂಬತ್ತದಲ್ಲ, ಇದು ರೀಸೆಂಟ್ಲಿ ಹೊಸವೇ ತೊಗೊಂಡಿನಿ. ಲಾಸ್ಟ್ ವೀಕೆ ಮಾರ್ಕೆಟ್ ಹೋಗಿದ್ದೆ, ಆವಾಗ ಈಗ ಇದೇ ಡ್ರೆಸ್ ಮೇಲೆ ತೊಗೊಂಡಿನ, ಅದಕ್ಕಂತ ಸ್ಯಾರಿ ಮೇಲೆ ಹೀಲ್ಸ್ ಹಾಕೋತೀನಿ. ಸೊ ಇಲ್ಲಿ ನಾವು ರೀಲ್ಸ್ ಮಾಡ್ಬೇಕಂತ ಕೆಸಿಂದ ಬಂದೀವಿ. ಸೊ ಇಲ್ಲಿ ರೀಲ್ಸ್ ಶೂಟ್ ಮಾಡತ್ತೀವಿ ಫೋನಲ್ಲಿ. ಇಷ್ಟು ರೆಡಿ ಆಗಿ ಅಂದಮೇಲೆ ನಾವು ರೆಡಿ ಆಗಿರಿ. ಸೊ ಅದಕ್ಕಂತ ಏನೇ ಮಾಡಬೇಕಲ್ಲ, ಫೋಟೋ ಶೂಟ್, ರೀಲ್ಸ್. ಸೊ ಅದಕ್ಕಂತ ಮಾಡತ್ತೀನಿ. ನನ್ನ ತಂಗಿನ ಔಟ್ಫಿಟ್ ನೋಡಿ ಚೆನ್ನಾಗ ತೋರಿಸಿ ನೋಡಿ. ದೂರ ಸರಿ ಹಾಂ ನೀನು ನನಗೆ ಹಚ್ಕೇಸಿ ಕೊಡು, ನಾನು ಹೇಳ್ತೀನಿ. ಸೊ ಇಷ್ಟೊತ್ತನ ರೀಲ್ಸ್ ಮಾಡಿ ಎಲ್ಲ ಟಯರ್ಡಾಗಿ ಫೋಟೋ ಶೂಟ್ ಮಾಡತ್ತೀವಿ. ಸೊ ಫೋಟೋಸ್ ತೆಗೊಳಕ್ಕೆ ಅಂತ ಬಂದೀವಿ. ಪ್ರೋಗ್ರಾಮ್ ಇನ್ನೂ ಲೇಟ್ ಸ್ಟಾರ್ಟ್ ಆಗ್ತದೆ. ಸೊ ನಿಮ್ಗೆ ಗೊತ್ತೇ ಅದ, ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಲೇಟ್ ಆಗ್ತದೆ ಅಂತ. ನೋಡ್ರಿ ಫೋಟೋ ಶೂಟ್. ಸೊ ಈಗ ಸದ್ಯಕ್ಕೆ ನನಗೆ ಹಶು ಭೀ ಆಗ್ಲತ್ತವ. ನೋಡಮ್ಮ ಏನೇನು ಸ್ಟಾಲ್ ಇಟ್ಟಾರೆ, ಎಲ್ಲ ಠೇಲ ಇಟ್ಟಿರ್ತಾರೆ ಸ್ಟಾಲ್ಗಳು. ಅದಕ್ಕಂತ ವೇಟ್ ಮಾಡ್ತಾ ಇರ್ತೀನಿ ನಾರೇ ಏನೇನು ಸ್ನ್ಯಾಕ್ಸ್ ಅದಾವಂತ. ಸೊ ಬರ್ರಿ, ಈಗ ಏನಿಲ್ಲ, ಸೀದಾ ತಿಂದು ಕೇಸಿಂದು ಈಗ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಏನಾರ ಸ್ವಲ್ಪ ಹೊಟ್ಟೆ ಹಾಕ್ಕೊಂಡು ಆಯಿತು ಕುಂತು ಬಿಡ್ತೀವಿ ಡ್ಯಾನ್ಸ್ ನೋಡ್ಲಕ್ಕಂತ. ಚಲೋ ಫೋಟೋಶೂಟ್ ಮುಗಿಸ್ಕೊಂಡು ಬಂದೀವಿ. ಸ್ಟಾಲ್ಗಳು ಇಟ್ಟಾರ, ಸ್ಟಾಲ್ ಪಾನಿಪುರೀಸ್ ಎಲ್ಲ ಇಟ್ಟಾರ. ನೋಡಬೇಕು ಏನು ಚಲೋ ಅದ. ಸೊ ಇಲ್ಲೊಂದು ಪಾನಿಪುರಿದೊಂದು ಅದ ಇಲ್ಲಿ ಸ್ಟಾಲ್. ಸೊ ನೋಡಮ್ ಟೇಸ್ಟ್ ಹೆಂಗದ ಅಂತ. ಸ್ಪೈಸಿ ಇಲ್ಲ. ನೋಡ್ರಿ ನಾ ಪೇರೆಂಟ್ಸ್ ಯಾರು ಭೀ ಬಂದಿಲ್ಲ. Discipline, but in these classrooms, curiosity was encouraged. Mistakes became lessons and confidence grew quietly, day after day. Dreams here were not rushed. They were nurtured, guided, and strengthened. Tonight, ಹೇಗೆ ಅಟ್ಟೀನಿ ಎದುರಿ ನಿಂತಲ್ಲ ಇವರು. ವಾವ್, ಇವತ್ತು ಭಾರಿ ಇದಾಯ್ತಲ್ಲ. ವಾವ್, ಇಲ್ಲೇ ಹೊಂಟದ್ರು. ಟ್ರೂಲಿ ಸೋ ನೈಸ್. as we proceed with the ಕಾಲೇಜ್ program, ಇದ್ರ ಮೇಲೆ ಹೋಗೋದದು ಏನು ಇಲ್ಲೇ ಬೀಳ್ತದೆ ನೋಡಿ. and guests This year we have planned with this a powerful, we can say that this is the main line we are going to ನಮ್ಮ take. ಪ್ರಿನ್ಸಿಪಲ್ ಸರ್ ಏನು We ಭಾಷಣ teach the ನಡೆದದ. students, they are going to serve the nation. So that is our vision. Is to inspire learning, continuative critical thinking, ಆಕಿ ಆಲೋಕದಾಗಿರ್ತಾಳ. development in every child. ಇಲ್ಲ ವ್ಲಾಗ್ 2016, ಸ್ಮೆಲ್ ಚಲೋ ಹೊಂಟದ. the first batch. See, in this 10 years of education,
frequently observing our site. School is providing one app that is MCB, My Classboard app. ಸೊ ಸದ್ಯಕ್ಕೆ ಇನ್ನ ಸರಿನ ಭಾಷಣ ನಡೆದ ಎಲ್ಲರದ್ದು ಭಾಷಣ ಆಗತ್ತನ ಡಾನ್ಸ್ ಇನ್ನ ಸ್ಟಾರ್ಟ್ There ಆಗಲ್ಲ. is a connecting bridge between the school and which are organized in the school and importance of technology this and all. ಕತ್ತಲ ಸರಿ ದಿನ ಭಾಷಣ ನಡೆದ ನೋಡ್ರಿ. ಸೊ ಅಲ್ಲಿ ತನ ಕೇಸಿಂದ With different ಪಾಪ್ಕಾರ್ನ್ materials, how we can make ಪಾಪ್ಕಾರ್ನ್ Ganesha, ತಿನ್ನತೀನಿ. not only with clay. So is more important. ಪಾಪ್ಕಾರ್ನ್ ಇದು ಪಾಪ್ಕಾರ್ನಿಗೆ 130 ಅಂತ Will be ಎಲ್ಲ ಕಾಸ್ಟ್ಲಿ ಇಟ್ಟಾರ ನೋಡ್ರಿ. little better. ಯಾಕೆಷ್ಟು ಕಾಸ್ಟ್ಲಿ ಇಟ್ಟಾರ? Organize the awareness camps in the school and ಯಾವ್ದೋ entrepreneurship day to think big. ಇನಾಕ್ಸ್ PVR ಇನಾಕ್ಸ್ Or to think more. ಸಿನಿಮಾ ಥಿಯೇಟರ್. So two important entrepreneurs have came to the school and they have ಕತ್ತಲಾಯ್ತು, ಇನ್ನ ಸ್ಟಾರ್ಟ್ ಆಗಿಲ್ಲ, ಇನ್ನ ಸ್ಪೀಚೇ ನಡೆದದ ನೋಡ್ರಿ. ನಮ್ಮ ಸ್ಕೂಲ್ ಎಷ್ಟು ಚಲೋ ಕಾಣತ್ತದ, ಲೈಟ್ನಿಂಗ್ಸ್ ಎಲ್ಲ ಮಾರಿ ಕಾಣತ್ತದಲ್ಲ. have beautifully interacted. So the ಸೊ time ಡಾನ್ಸ್ ಇನ್ನು ಸ್ಟಾರ್ಟ್. ನಾವು ಫುಲ್ ಲಾಸ್ಟ್ ಬಂದು ಕುಂತೀವಿ, ಪೇರೆಂಟ್ಸಿಗೆ ಗೊತ್ತದ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ. ಅದಕ್ಕೆ ಲೇಟ್ ಮಾಡಿ ಬರ್ತಾರೆ ಅವರು. ಸೊ ಮುಂದೆಲ್ಲ ಫುಲ್ ಎಲ್ಲ ತುಂಬ್ಯಾರ. quantum science and So now full technology, last it's an kunti. international Zohair, who secured an impressive 95.2% in the exams. This award includes a token cash prize in the form of memory of Shri Praful Mehta. Mr. Zohair, your hard work has truly paid off. Please step forward to accept your well-earned recognition. Give a big round of applause, please. ಇದು 10th ಯಾರು ರ್ಯಾಂಕ್ ತೊಗೊಂಡಾರ ಅವರಿಗೆ ಗಿಫ್ಟ್ ಅವಾರ್ಡ್ ಕೊಡ್ಲತ್ತಾರ ನೋಡ್ರಿ. The ಸ್ಟೂಡೆಂಟ್ಸ್ third prize is awarded to Miss Gauri Bagale, who achieved an exceptional 94.6 in the board exam. This award includes a token cash prize in memory of Shri Praful Mehta. I request Gauri's parents to kindly come to the stage to receive her prestigious award. Gauri's dedication and discipline are truly inspired. ಈ ರೊಟ್ಟಿ ಹಾಕ್ತೀನಿ ಗಟ್ಟಿ ತಾಳ, ಹಾಡು ಮತ್ತು ಸಂಗೀತದ ಮೂಲಕ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೈವ್ ಪರ್ಫಾರ್ಮೆನ್ಸ್ ಮಾಡಲು ಬರುತ್ತಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿಗಳು. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಡ್ರೋನ್ ಅದಕ್ಕೆ ರೀಲ್ಸ್ ಬಂದು ಚೆಕ್ 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 ಅದಕ್ಕೆ ಓವರ್ ಮಾತಾಡೋದು ಅನ್ಸುತ್ತೆ, ನಾಟಕ ಮಾಡ್ದ ಅಂತ ಅನ್ಸುತ್ತೆ. ರೊಟ್ಟಿ
ಹೊಲದಾಗ ನಮ್ಮ ಹೊಲದಾಗ ಕೆಲಸಿನ ಬಾಳ ಐತಿ ಊಟಕ ಬ್ಯಾಳಿ ಅಲ್ಲೈತಿ ಊಟಕ ಬ್ಯಾಳಿ ಅಲ್ಲೈತಿ ಬಿಸಿ ರೊಟ್ಟಿ ಕೆನೆ ಮೊಸರು ಕಟ್ಕೊಂಡ್ಬಾರ ಹುಡುಗಿ ಬಿಸಿ ರೊಟ್ಟಿ ಕೆನೆ ಮೊಸರು ಕಟ್ಕೊಂಡ್ಬಾರ ಅಲ್ಲೇ ಕೂಡಿ ಉಣ್ಣೋಣ ಇಬ್ಬರು ಜೊತೆನೆ ಉಣ್ಣೋಣ ಅಲ್ಲೇ ಮರದಲ್ಲಿ ಕುತ್ಕೋಣ ರೊಟ್ಟಿ ಬಿಸಿ ಐತಿ ರೊಟ್ಟಿ ಬಿಸಿ ಐತಿ ಊಟ ಮಾಡೋ ಬಾರೋ ರಾಯ ಬಾರಿ ರೊಟ್ಟಿ ಸುಟ್ಟೆಯ ಬಾರಿ ರೊಟ್ಟಿ ಸುಟ್ಟೆಯ ಬಾರಿ ರೊಟ್ಟಿ ಸುಟ್ಟೆಯ ಬಾರಿ ರೊಟ್ಟಿ ಸುಟ್ಟೆಯ ಜೀವವೆಂದರೆ ಅದು ತಾಯಿ. ನಾನೊಂದು ಸ್ವರಚಿತ ಕವನವನ್ನು ಬರೆದಿದ್ದೇನೆ. ಆ ಕವನವನ್ನು ನೀನು ಕೇಳುವುದಾದರೆ ನಾನು ಹೇಳುತ್ತೇನೆ. ಓ, ತಾಯಿಯ ಬಗ್ಗೆ ಕವನ? ನಾನೇ ಏಕೆ? ಈ ಪ್ರೇಕ್ಷಕರೆಲ್ಲರಿಗೂ ಅಷ್ಟೇ ಏಕೆ? ಈ ಜಗತ್ತಿಗೆ ತಾಯಿ ಬೇಕಾದವಳು. ನಾನಷ್ಟೇ ಅಲ್ಲ, ಈ ಪ್ರೇಕ್ಷಕರೆಲ್ಲರೂ ಕೇಳುತ್ತಾರೆ. ಹೇಳು. ನನ್ನ ಕವನದ ಶೀರ್ಷಿಕೆ ತಾಯಿಗೆ. ತಾಯಿ ಹಾಡಿದ ಜೋಗುಳದ ಗೀತೆ, ತಾಯಿ ಪ್ರೀತಿಯ ಮುಗಿಯದ ಕವಿತೆ, ತಾಯಿಯತ್ತು ಕರಳು ಬಂಧದ ಮಮತೆ, ಅದನ್ಯಾಕೆ ನೀ ಮರೆತೆ ಬಂದಾಗ ಮರೆತೆ. ಹಾಗಾದ್ರೆ ಬರ್ಲಿ ಜೋರಾದ ಚಪ್ಪಾಳೆ. ಇಂತಹ ದೇವರ ರೂಪವೇ ಈ ತಾಯಿ. ಈ ಸಾಕ್ಷಾತ್ ದೇವತೆಯ ತಾಯಿಯ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ 7ನೇ ತರಗತಿಯ ಕ್ರಿಯೇಟರ್ಸ್ ಮತ್ತು ಇಗ್ನೈಟರ್ಸ್ ವಿಭಾಗದ ವಿದ್ಯಾರ್ಥಿನಿಯರು. ಇವರನ್ನು ಜೋರಾದ ಚಪ್ಪಾಳೆ. ಸೊ ಗೈಸ್, ಟೈಮ್ ನೋಡ್ರಿ ಗೈಸ್, ಇಷ್ಟ ಆಗ್ಲತ್ತದ 10:47. ಇನ್ನೂ ನಮ್ದು ಫಂಕ್ಷನ್ ಮುಗ್ದಿಲ್ಲ. ಸೊ ಇನ್ನೂ ನಡೆದ ಫಂಕ್ಷನ್, ಇನ್ನೂ ಲೇಟ್ ಆಗ್ತದ. ಮನೆಗೆ ಹೋಗಕ್ಕೆ ಏನಿಲ್ಲ ಅಂದ್ರೆ 12 ಆಗ್ತದ. ಅದಕ್ಕೆ ನನಗೆ ಹೆಚ್ಚಿಗೆ ಬ್ಲಾಗ್ ಮಾಡ್ಲಿಕ್ಕಾಗಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ ಹಾಕ್ಲತ್ತೀನಿ. ಚಳಿಯರೇ ಚಳಿ ಭಾಳ ಅದ. ಗಾಳಿ ನೋಡ್ರಿ ಎಷ್ಟು ಬಿಡ್ಲತ್ತದ. ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಾರ. ಫುಲ್ ಭಾಳ ಅಂದ್ರೆ ಭಾಳ ಕ್ರೌಡ್ ಆಗ್ಯದ. ಜಾತ್ರೆ ಆಗ್ಯದ. ಎಲ್ಲ ಪೇರೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ಲತ್ತಾರ. ಡಾನ್ಸ್ ಭಾರಿ ಇದ್ದು ಒಂದೊಂದು ಡಾನ್ಸ್ಗಳು. ಸೊ ಇದು ಇತ್ತು ನೋಡ್ರಿ ನಮ್ಮ ಆ್ಯನ್ವಲ್ ಡೇ, ಸ್ಕೂಲ್ ಆ್ಯನ್ವಲ್ ಡೇ 2 ವ್ಲಾಗ. ಸೊ ಭಾಳ ಅಂದ್ರೆ ಭಾಳ ಟಯರ್ಡ್ ಆಯಿತು. ಆ್ಯಕ್ಚುಲಿ ಎಲ್ಲ ಡಾನ್ಸಿಂದು ವೀಡಿಯೋಸ್ ಕ್ಲಿಪ್ ಒಂದು ಸ್ವಲ್ಪ ಶಾರ್ಟ್ ಕ್ಲಿಪ್ಸ್ ಹಾಕೀನಿ. ಆ್ಯಕ್ಚುಲಿ ಅದು ಏನಂತಾರೆ, ಸಾಂಗ್ಸ್ ಅದು ಎಲ್ಲರ ಸಲ ಕಾಪಿರೈಟ್ ತೋರಿಸ್ತದೆ. ಅದಕ್ಕೆ ಕಂಪ್ಲೀಟ್ ಹಾಕ್ಲಿಕ್ಕಾಗಲ್ಲ. ಸೊ ನಿಮಗೆ ಭೀ ಗೊತ್ತಿದ್ದಿರಬೇಕು, ಯಾರೆಲ್ಲ ವೀಡಿಯೋಸ್ ಮಾಡ್ತೀರಿ ನಿಮ್ಗೆ ಗೊತ್ತೇ ಇರ್ತದೆ. ಅದಕ್ಕೆ ಇದನ್ನು ವೀಡಿಯೋ ನೆಕ್ಸ್ಟ್ ಡೇ ಮಾಡತ್ತೀನಿ. ಅವತ್ತಿನ ದಿನ ಮನೆಗೆ ನಿನ್ನೆ ಮನೆಗೆ ನಾ ಯಾವಾಗ ಫಂಕ್ಷನ್ ಅದು ಮುಗಿಸ್ಕೊಂಡು 12:30 ಹಂಗಾಗಿತ್ತು ನೋಡ್ರಿ. 11:45 12:45 ಹಂಗಾಗಿತ್ತು. ಅದಕ್ಕೆ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಭಾಳ ಟಯರ್ಡ್ ಆಗಿದ್ದೆ ಅಲ್ಲ. ಸೊ ಅದಕ್ಕಂತ ಇವತ್ತು ಮಾಡತ್ತೀನಿ. ನಿನ್ನೆ ಮಾಡೋಕ್ಕಾಗಿಲ್ಲ ವೀಡಿಯೋ. ಈಗ ಅದು ಕಂಟಿನ್ಯೂ ಈಗ ಮಾಡತ್ತೀನಿ. ಅದು ಭೀ ಸಂಜೆ ಬೆಳಗ್ಗೆ ಎದ್ರಪ್ಲೆ ನಂಗೆ ಸ್ಕೂಲಿಗೆ ಅದು ಹೋಗೋದಿರ್ತದ. ಹಾಗೆ ಬಂದ್ಬಿಟ್ಟು ಟ್ಯೂಷನ್. ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಆದೆ. ಅದಕ್ಕೆ ಇವಾಗ ವ್ಲಾಗ್ ಮತ್ತು ಅದಿಷ್ಟು ಶಾರ್ಟ್ ಲಾಸ್ಟಿಗೆ ಅದು ಆ್ಯಡ್ ಕ್ಲಿಪ್ ಮಾಡತ್ತೀನಿ ಇವಾಗ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡತ್ತೀರಿ ಹೀಗೆ ವೀಡಿಯೋಸ್ ನೋಡ್ತಾ ಇರ್ರಿ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಇನ್ನೊಂದು ಡೇ 3 ಅದ, ಅದು ಸ್ಯಾಟರ್ಡೇ ಅದ. ಇದೆ ಇನ್ನೊಂದು 3 ದಿನ ಬಿಟ್ಟು ನೆಕ್ಸ್ಟ್ ಸ್ಯಾಟರ್ಡೇ ಅದ ಇದೇ ವಾರದಾಗ. ಅದು ನಮ್ಮ ಹುಡುಗರ್ತದ. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ನಮ್ಮ ಹುಡುಗರ್ತದ. ಅದು ಭೀ ಒಂದು ವಿಡಿಯೋ ಟ್ರೈ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ನಾನು ನಮ್ಮ ಹುಡುಗರ ಸಂಗಟ ಇರ್ತೇನಲ್ಲ, ಡಾನ್ಸ್ ರೂಮ್ದಾಗೆ ಇರ್ತೀವಿ, ಕ್ಲಾಸ್ದಾಗೆ ಹೊರಗೆ ಹೋಗ್ಲಿಕ್ಕಾಗಲ್ಲ ಹುಡುಗರಿಗೆ ಬಿಟ್ಟು. ಸೊ ಅದು ಭೀ ಒಂದು ಪ್ರಾಬ್ಲಮ್ ಅದ. ಹೊರಗಡೆ ಹೋಗೋಕ್ಕಾಗಲ್ಲ, ಏನು ಭೀ ಕವರ್ ಮಾಡ್ಲಿಕ್ಕಾಗಲ್ಲ ವಿಡಿಯೋ. ಅದಕ್ಕಂತೆ ನಾ ಇದು ಡೇ 2ದೇ ವಿಡಿಯೋ ಕವರ್ ಮಾಡೀನಿ. ಇದ್ರಾಗೆ ಮಾಡೀನಿ. ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡೀನಿ ಕವರ್ ಮಾಡೋಕ್ಕೆ. ಸೊ ನಮ್ಮ ಸ್ಕೂಲ್ದಾಗ ನಾವು ಆ್ಯನ್ವಲ್ ಡೇ ಮಾಡ್ತಿದ್ದೆ, ಸೆಲೆಬ್ರೇಟ್ ಮಾಡ್ತಿದ್ದೆವು. ಡಾನ್ಸ್, ಸಿಂಗಿಂಗ್, ಡ್ರಾಮಾ ಇದೆಲ್ಲ ನೆನಪು ಬರ್ತದೆ. ಈಗ ನಮ್ಮ ಹುಡುಗರು ಮಾಡೋದು ನೋಡಿದ್ರೆ ನಮ್ಮದೆಲ್ಲ ಸ್ಕೂಲ್ ಡೇಸ್ ನೆನಪು ಬರ್ತದೆ. ಬಟ್ ಚಲೋನೇ ಇತ್ತು, ಎಂಜಾಯ್ ಮಾಡ್ತೇವೆ, ಫನ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಎಲ್ಲ ಚಲೋ ಇತ್ತು. ಡಾನ್ಸ್ ಹೈಸ್ಕೂಲ್ ಹುಡುಗರು ಡಾನ್ಸರೇ ಮಸ್ತ್ ಆಸಮ್ ಇತ್ತು ನೋಡ್ರಿ. ಡಾನ್ಸ್ ಅವರೇ ಭಾರಿ ಮಾಡಿದರು. ಸೊ ಸಣ್ಣ ಹುಡುಗರಿಗಿನ ಹೈಸ್ಕೂಲ್ದವ್ರಿಗೆ ಭಾರಿ ಇತ್ತು. ಡ್ರಾಮಾ ಭೀ ಇತ್ತು, ಎಮೋಷ್ನಲ್ ಡಾನ್ಸ್ ಭೀ ಭಾರಿ ಇದ್ದು. ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜಿ ಸಂಗಟ ಮಾಡಿದರು, ಮಮ್ಮಿ ಸಂಗಟ ಒಂದು ಡಾನ್ಸ್ ಮಾಡಿದರು, ಮತ್ತು ಪಪ್ಪನ ಸಂಗಟ ಭೀ ಅವ್ರ ಹುಡುಗರೇನಾರಲ್ಲ ಅವ್ರ ಪೇರೆಂಟ್ಸ್ ಸಂಗಟ ಒಂದು ಡಾನ್ಸ್ ಮಾಡಿರು. ಫುಲ್ ಫ್ಯಾಮಿಲಿದು ಹಿಂಗೆ ಕಂಪ್ಲೀಟ್ ಒಂದೊಂದು ಡಾನ್ಸ್ ಇತ್ತು.
ಸೊ ಅಜ್ಜಿ ಮೇಲೆ ಒಂದು ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಭಾಳ ಅಂದ್ರೆ ಕನ್ನಡ ಸಾಂಗ್ಸ್ ತೊಗೊಂಡಿರೋ ಅದೊಂದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಯಾಕಂದ್ರೆ ಅದು ಕನ್ನಡ ಸಾಂಗ್ಸ್ದಾಗ ಇರೋದು ಎಮೋಷ್ನಲ್ ಸೆಂಟಿಮೆಂಟ್ ಆಗಲಿ ಬೇರೆ ಸಾಂಗ್ಸ್ದಾಗ ಅಷ್ಟು ಸಿಗಲ್ಲ, ನನಗೆ ಇಷ್ಟ ಭೀ ಇಲ್ಲ ಖರೆ ಹೇಳ್ಬೇಕಂತಂದ್ರೆ. ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಬಂತು ನನಗೆ. ನಿನ್ನಿಂದು ಆ್ಯನ್ವಲ್ ಡೇ, ನಮ್ಮ ಸ್ಕೂಲಿಂದ ಆ್ಯನ್ವಲ್ ಡೇ ಮಸ್ತ್ ಭಾರಿ ಮಾಡಿರು. ಈಗ ನಮ್ಮ ಹುಡುಗರ್ದೊಂದು ನೋಡಬೇಕು ಹಿಂಗಾಗ್ತು ಅಂದ್ರೆ ಅದು ಭೀ ಒಂದು ವೀಡಿಯೋ ಬ್ಲಾಗ್ ಮಾಡ್ತೀನಂತ ಹಿಂಗೆ ನೋಡ್ಕೊತಾ ಇರ್ರಿ ನನ್ನ ವೀಡಿಯೋಸ್. ಸೊ ನೋಡಮ್ ಹೆಂಗಿರ್ತಾವೆ ನಮ್ಮ ಹುಡುಗರು ಹೆಂಗವ ಡ್ಯಾನ್ಸ, ಸೊ ಅದ್ರಾಗ ತೋರಿಸ್ತೀನಂತ. ಸೊ ಫ್ರೀ ಇದ್ದೆ ಅಂದರೆ ಸೊ ಒಂದೊಂದು ಸ್ವಲ್ಪ ಶಾರ್ಟ್ಸ್ ವೀಡಿಯೋ ಹೊರಗಿಂದೆಲ್ಲ ಡ್ಯಾನ್ಸ್ ಎಲ್ಲ ಕವರ್ ಮಾಡ್ತೀನಂತ ವೀಡಿಯೋ. ಸೊ ಇಷ್ಟಿತ್ತು ನೋಡ್ರಿ ಇದು ಇವತ್ತಿನ ವ್ಲಾಗ್. ಸೊ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಪೋರ್ಟ್ ಭೀ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಹಾಗೆ ಎಲ್ಲ ವ್ಲಾಗ್ಸ್ ನೋಡ್ತಾ ಇರ್ರಿ, ಲೈಕ್ ಮಾಡಿರಿ. ಅದಕ್ಕಂತಂದ್ರೆ ಇಷ್ಟು ಬ್ಯುಸಿ ಶೆಡ್ಯೂಲ್ದಾಗ ಭೀ ಏನೋ ನಂಗೊಂದು ಇಂಟ್ರೆಸ್ಟ್ ಅದಂತ ನಾ ವ್ಲಾಗ್ ಮಾಡ್ಲತ್ತೀನಿ. ಅದಕ್ಕೆ ನಿಮ್ಮದು ಸಪೋರ್ಟ್ ಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಭೀ ಒಂದು ಸ್ವಲ್ಪ ಇಷ್ಟ ಬರ್ತದೆ, ಇಂಟ್ರೆಸ್ಟ್ ಭೀ ಬರ್ತದೆ ವ್ಲಾಗ್ಸ್ ಮಾಡೋಕೆ. ಹಾಗೆ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಂದ್ರೆ ಟಯರ್ಡ್ ಆಗಿರ್ತೀನಿ ಕಂಪ್ಲೀಟ್ಲಿ ಬೆಳಗ್ಗೆ ಹಿಡ್ದು ಸಂಜೆ ತನಕ. ಅಂದ್ರೆ ಭೀ ಒಂದೊಂದು ಸಲ ಹಿಂಗೆ ಮಾಡ್ತೀನಿ. ಅದಕ್ಕಂದ್ರೆ ನಮ್ಮ ಮಮ್ಮಿ ಕುಕ್ಕಿಂಗ್ಸ್ ವೀಡಿಯೋಸ್ ಅದೆಲ್ಲ ಮಾಡಂತ ಹೇಳ್ತಾರೆ. ಅವ್ರಿಗೆ ಭೀ ಒಂದು ಇಂಟ್ರೆಸ್ಟ್. ಅವ್ರು ಅಡುಗೆ ಅಂದ್ರೆ ಚಲೋ ಮಾಡ್ತಾರೆ ಖರೆ ಹೇಳ್ಬೇಕಂತಂದ್ರೆ. ನಮ್ಮ ಮಮ್ಮಿ ಅಡುಗೆ ಚಲೋ ಮಾಡ್ತಾರೆ, ನಾವೇ ಮಾಡ್ತೀನಿ. ಬಟ್ ಒಂದೊಂದು ಸಲ ಟೈಮ್ ಸಿಕ್ಕಾಗ ರೀಲ್ಸ್ ಅದೆಲ್ಲ ಹಾಕ್ತೀವಿ, ಶಾರ್ಟ್ಸ್, ಕುಕ್ಕಿಂಗ್ ಶಾರ್ಟ್ಸ್, ರೀಲ್ಸ್. ಸೊ ಹಿಂಗೆ ಡೈಲಿ ವ್ಲಾಗ್ಸ್ ಏನಾರೇ ಇತ್ತು, ಫಂಕ್ಷನ್ ಇತ್ತು, ನಮ್ಮ ಸ್ಕೂಲ್ದಾಗಿತ್ತು, ಮನೆಗಿತ್ತು, ಇಲ್ಲಾಂದ್ರೆ ಹೊರಗೆ ಮಾರ್ಕೆಟ್ ಹೋಗೋದು, ಡೈಲಿ ವ್ಲಾಗ್ಸ್ ಎಲ್ಲ ಹಾಕ್ತೀನಿ. ಸೊ ನೋಡಿರಿ, ನಿಮಗೆ ಯಾವ್ದು ಇಷ್ಟ ಬರ್ತದ ಹೇಳ್ರಿ. ಅದ್ರ ಮೇಲೆ ವೀಡಿಯೋಸ್ ಮಾಡ್ಬೇಕೇನು, ಡೈಲಿ ವ್ಲಾಗ್ಸ್ ಮಾಡಬೇಕಾ, ಏನು ಮಾರ್ನಿಂಗ್ ಟು ಲೈಕ್ ಏನಂತಾರೆ ಫುಲ್ ಡೇ ರುಟೀನ್, ಇಲ್ಲಾಂದ್ರೆ ಕುಕ್ಕಿಂಗ್ ಯಾವುದು ಕುಕ್ಕಿಂಗ್ ಅಡುಗೆ ಏನಾರೇ ಮತ್ತು ಬೇರೆ ಡಿಶ್ ಯಾವ್ದಾರೆ ಟ್ರೈ ಮಾಡೈತಂದ್ರೆ ಅದು ಭೀ ಹೇಳ್ರಿ, ಟ್ರೈ ಮಾಡ್ತೀವಂತ. ಹಾಗೆ ಕನೆಕ್ಟ್ ಆಗ್ರಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಂತ. ಮುಂದಿನ ವ್ಲಾಗ್ದಾಗ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಸೊ ಲೈಕ್ ಈಗ ಇದು ಇವಾಗ ಬಿಡ್ತೀನಂತ. ಸೊ ಒಂದೊಂದು ಸಲ ನೆಟ್ವರ್ಕ್ ಇಶ್ಯೂಸ್ ಇರ್ತದೆ, ನೆಟ್ವರ್ಕ್ಲಿಂದ ವೀಡಿಯೋಸ್ ಭೀ ಅಪ್ಲೋಡ್ ಆಗಲ್ಲ ಜಲ್ದಿ. ಅದಕ್ಕಂದು ಏನು ಮಾಡ್ತೀನಿ, ಬೆಳಗ್ಗೆನೇ ಮಾಡ್ತೀನಿ. ಸೊ ಒಂದೊಂದು ಸಲ ಬೆಳಗ್ಗೆ ರಾತ್ರಿ ಆಯ್ತದೆ, ರಾತ್ರಿ ಆಗಲ್ಲ ಅಪ್ಲೋಡ್ ಮಾಡಕ್ಕೆ ಇಟ್ಟೆ ಅಂದ್ರೆ ಅರ್ಧ ಗಂಟೆ ತೊಗೊಂತು, ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಟೈಮೇ ಆಗ್ತದೆ. ಸೊ ಅದಕ್ಕಂತ ಕೇಸಿ ನಾನು ಹೆಚ್ಚಿಗೆ ಬೆಳಗ್ಗೆನೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿರಿ, ಬೆಳಗ್ಗೆ ಭೀ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಜಾಸ್ತಿ ನಾ ಲಾಂಗ್ ವಿಡಿಯೋ ವ್ಲಾಗ್ಸ್ಗಳೆಲ್ಲ ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ. ಸೊ ಟೈಮಿಂಗ್ ಹೆಂಗಂತ ಲೈಕ್ 8:30 9 o'clock ಹಿಂಗೆ 9:30 ಒಳಗೆ 10 ಒಳಗೆ ಎಕ್ಸಾಕ್ಟ್. ಸೊ 10 ಒಳಗೆ ನಮ್ಗೆ ಲಾಂಗ್ ವಿಡಿಯೋಸ್ ವ್ಲಾಗ್ ಎಲ್ಲ ಇರ್ತಾವೆ. ಎಲ್ಲ ಡೈಲಿ ವ್ಲಾಗ್ಸ್ ಆಗಲಿ, ಕುಕ್ಕಿಂಗ್ ರಿಲೇಟೆಡ್ ಏನೇ ಇರಲಿ. ಸೊ ಅದು ನೋಡಿರಿ, ಇಷ್ಟಪಟ್ರಿ, ಲೈಕ್ಸ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಹೊಸಬರು ನೋಡೈತಿರಿ ನಂದು ವಿಡಿಯೋ. ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್, ಲೈಕ್ ಮಾಡಿರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸಿಗೆ. ಸೊ ಚಲೋ ಬಾಯ್, ಶುಭರಾತ್ರಿ.